ನಮಸ್ತೆ ಎಲ್ಲರಿಗೂ ಕೂಡ. ತುಂಬ ಜನರು ಹೇಳ್ತಾ ಇರ್ತಾರೆ, ಏನು ಅಂತ ಕೇಳಿದ್ರೆ ನಮ್ಮ ಹತ್ರ ಜಾತಕವನ್ನು ತೋರಿಸ್ಕೊಳ್ಳೋದಕ್ಕೆ ಬರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಫೋನ್ ಮುಖಾಂತರ ಕೇಳುವಂಥ ವ್ಯಕ್ತಿಗಳಾಗಿರ್ಬೋದು. ಸ್ವಾಮಿ, ನಮಗೆ ಯಾವಾಗ ನೋಡಿದ್ರು ಕಷ್ಟ ಕಷ್ಟ ಕಷ್ಟ, ಯಾವಾಗ ಏನು ಮಾಡಿದ್ರೂ ಕೂಡ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ, ನಮಗೆ ಈ ಒಂದು ಕಷ್ಟಗಳು ಬರುತ್ತಾ, ಬೇರೆ ಯಾರಿಗೂ ಬರಲ್ವಾ, ಈ ಥರ ಒಂದು ಯೋಚನೆಗಳನ್ನು, ಜೀವನನೇ ಸಾಕಾಗೋಗಿದೆ, ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅಂತ ಅನಿಸುತ್ತೆ ಅಂಥೇಳಿ ತುಂಬ ಜನ ಹೇಳ್ತಾ ಇರ್ತಾರೆ. ಇದಕ್ಕೆಲ್ಲ ನಾನು ಹೇಳೋದಂಥದ್ದು ಏನು ಅಂತ ಕೇಳಿದ್ರೆ, ಅಂಥ ಭಗವಂತನಾದಂಥ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ದೇವರು ಅಂಥೇಳಿ ಆರಾಧನೆ ಮಾಡ್ತಾ ಇದ್ದೇವೆ. ರಾಮಾಯಣದಲ್ಲಾಗಿರ್ಬೋದು, ಮಹಾಭಾರತದಲ್ಲಾಗಿರ್ಬೋದು, ಅದೆಲ್ಲ ಸುಮ್ಮನೆ ನಮಗೆ ಓದ್ಕೊಳ್ಳೋದಕ್ಕೆ ಅಂಥೇಳಿ ಇರುವಂಥದ್ದಲ್ಲ. ಅದನ್ನು ನಾವು ಮಾದರಿಯಾಗಿ ತಗೊಳ್ಬೇಕು ಅಂತ ಹೇಳ್ತೇನೆ. ರಾಮ ಅಷ್ಟು ವರ್ಷ ವನವಾಸವನ್ನು ಅನುಭವಿಸಿದ್ದಾನೆ, ಕಷ್ಟವನ್ನು ಅನುಭವಿಸಿದ್ದಾನೆ, ದೇವರಾಗಿದ್ದ ಅವನು. ಅದನ್ನೆಲ್ಲ ಸುಲಭವಾಗಿ ಸರಿ ಮಾಡ್ಕೊಳ್ಬೋದಿತ್ತಲ್ವ. ಆದರೂ ಕೂಡ ಅದು ನಮಗೆ ಏನಕ್ಕೆ ಒಂದು ಮಾರ್ಗದರ್ಶನ. ಪ್ರತಿಯೊಂದು ವ್ಯಕ್ತಿಗೂ ಕೂಡ ಈ ಕಷ್ಟ ಎನ್ನುವಂಥದ್ದು ಸುಖ ಮತ್ತು ದುಃಖ ಎರಡೂ ಕೂಡ ಸಮನಾಗಿರುತ್ತೆ ಅಂತ ಹೇಳಿ. ಸುಖವನ್ನು ನಾವು ಕಾಣಲೇಬೇಕು ಅಂತ ಹೇಳಿದಾಗ ಒಂದಷ್ಟು ಕಷ್ಟವನ್ನು ಅನುಭವಿಸಬೇಕು. ಆ ಕಷ್ಟ ಬಂದಾಗ ನಾವು ಈ ಥರ ಹತಾಶರಾಗ್ಬಿಟ್ರೆ, ಏನು ನನ್ನಿಂದ ಆಗೋದೇ ಇಲ್ಲ ಅಂಥೇಳಿ ಅಂದ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಅಂದರೆ ಭಗವಂತನನ್ನು ನಂಬಿ ನಮ್ಮ ಪ್ರಯತ್ನವನ್ನು ನಾವು ಮಾಡಿದಾಗ ಖಂಡಿತವಾಗಲಿ ಆ ಒಂದು ಕೆಲಸದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಎನ್ನುವಂಥದ್ದು ಕೊನೆಗೆ ಸಿಗುವಂಥದ್ದು ಉತ್ತಮವಾದಂಥ ಫಲನೇ. ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀವೋ ಅದೆಲ್ಲದಕ್ಕೂ ಒಂದು ಸುಲಭವಾಗಿ ನಮಗೆ ಫಲಗಳು ಸಿಕ್ಕೇ ಸಿಗುತ್ತೆ. ಆದರೆ ಅದೆಲ್ಲದಕ್ಕೂ ನಾವು ಹತಾಶರಾಗದೇನೆ, ದುಡುಕಿ ಯಾವುದೇ ಕೆಟ್ಟ ನಿರ್ಧಾರವನ್ನು ತಗೊಳ್ದೇನೆ, ಸರಿಯಾದಂಥ ಮಾರ್ಗದರ್ಶನದಲ್ಲಿ ಆ ಭಗವಂತನನ್ನು ನಂಬಿ ಆರಾಧನೆ ಮಾಡಿದ್ದೇ ಹೋದಾದರೆ ನಮ್ಮ ಜೀವನ ಎನ್ನುವಂಥದ್ದು ಸಾರ್ಥಕತೆ ಎನ್ನುವಂಥದ್ದನ್ನು ಸಿಗುತ್ತೆ ಅಂಥೇಳಿ ಶಾಸ್ತ್ರಗಳಲ್ಲಿ, ಆ ರಾಮಾಯಣ ಮಹಾಭಾರತದಲ್ಲಿ ನಮಗೆ ಸಂದೇಶವನ್ನು ಕೊಡುವಂಥದ್ದು ಹಾಗೇನೆ. ಹಾಗಾಗಿ ಯಾರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಸಂದರ್ಭಕ್ಕೆ ಏನು ಮಾಡಬೇಕು ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗೆ ಯಾವುದೂ ಗೊತ್ತಾಗ್ತಾ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿದಾಗೆ ನಾನು ನಿನ್ನಲ್ಲಿ ಶರಣಾಗತಿಯನ್ನು ಹೊಂದ್ತಾ ಇದ್ದೇನೆ. ನಮಗೆ ಒಳ್ಳೆಯ ಮಾರ್ಗದರ್ಶನದಿಂದ ಈ ಕಷ್ಟದಿಂದ ಹೇಗೆ ಪಾರಾಗುವಂಥದ್ದು ಅನ್ನೋದನ್ನು ಮಾರ್ಗದರ್ಶನವನ್ನು ಅಥವಾ ಯಾರತ್ರಾದರೂ ಅಂತಹ ಒಳ್ಳೆಯ ವ್ಯಕ್ತಿ ಹತ್ರ ಹೋಗಿ ಕೇಳುವಂಥ ಒಂದು ಮನಸ್ಥಿತಿಯನ್ನು. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲೆಲ್ಲರೂ ಹೋಗಿ ನಾವು ಕೇಳಿದಾಗ ಇನ್ನಷ್ಟು ಸಮಸ್ಯೆ ಆಗಿದ್ದು ಕೂಡ ತುಂಬ ಜನರಿಗೆ ಇದ್ದೇ ಇರುತ್ತೆ. ಆ ಒಂದು ಒಳ್ಳೆಯ ವ್ಯಕ್ತಿ ಹತ್ರ ನಾವು ಅದು ಯಾರು ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ ಅವ್ರ ಹತ್ರ ಕೇಳಿ ಅದು ಒಳ್ಳೆಯದು ಅಂತ ಹೇಳಿದಾಗ ತಗೊಂಡಾಗ ಅದರ ಉತ್ತಮ ಫಲವನ್ನು ಅನುಭವಿಸ್ಬೋದು. ಹಾಗಾಗಿ ಯಾರೂ ಕೂಡ ಕಷ್ಟ ಅಥವಾ ಏನೋ ಒಂದು ಸಮಸ್ಯೆ ಅಂತ ಹೇಳಿ ಜೀವನನೇ ಮುಗಿದೋಯ್ತು ಅಂತೇಳಿ ತಿಳ್ಕೊಂಡು ಏನೋ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಭಗವಂತ ಕಾಯುವಂಥವನು ಇದ್ದೇ ಇದ್ದಾನೆ. ನಾವು ಮಾತ್ರ ಅದಕ್ಕೆ ಪ್ರಯತ್ನವನ್ನು ಬಿಡಬಾರ್ದು. ಪ್ರಯತ್ನ ಮಾತ್ರದಿಂದ ಎಲ್ಲೂ ಕೂಡ ಕಠಿಣವಾದಂಥ ಕೆಲಸವೂ ಕೂಡ ಸಾಧ್ಯ ಅಂತ ಹೇಳುತ್ತೆ. ಹಾಗಾಗಿ ನಿಮ್ಮ ಒಂದು ನಿಟ್ಟಿನಲ್ಲಿ ನಿಮ್ಮ ಹತ್ತಿರದಲ್ಲಿ ಯಾವ ಒಂದು ದೇವಸ್ಥಾನ ಇರುತ್ತೋ ಅಲ್ಲಿ ಹೋಗಿ ಒಂದು 10 ನಿಮಿಷನೋ 15 ನಿಮಿಷನೋ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆಟೋಮೆಟಿಕ್ಲಿ ಅದು ನಿಮಗೆ ಯಾವುದಾದ್ರು ಒಂದು ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿ ಅಲ್ಲಿಂದ ಒಳ್ಳೆಯ ಫಲವನ್ನು ನೀವು ಕಾಣಬಹುದು. ಒಳ್ಳೆಯ ಜೀವನವನ್ನು ಕೂಡ ಮಾಡ್ಕೊಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ.